ಕ್ರೇಟಾ ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ, ಅದು ಕೂಡ ಡೀಸೆಲ್ ವೆಹಿಕಲ್. ಓಕೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2016 ಸಿಂಗಲ್ ಓನರ್, SX ಆಪ್ಷನಲ್, ಫುಲ್ಲಿ ಆಪ್ಷನಲ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ಇದು. ಓಕೆ. ಎಲ್ಲಾ ತರ ಫೀಚರ್ಸ್ ಬರುತ್ತೆ, AC, ಪವರ್ ಶೇರಿಂಗ್ ವೆಹಿಕಲ್ ಸಿಗ್ಬೋದು ಸರ್. ನಮ್ಮ ಹತ್ರ ಅದು ಯಾವ್ದಾದ್ರು ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಸ್, ಅದು ಆಲ್ಟೋ ಆಗ್ಲಿ, ರಿಟ್ಸ್ ಆಗ್ಲಿ, ವ್ಯಾಗನರ್ ಆಗ್ಲಿ, ನ್ಯಾನೋ ಆಗ್ಲಿ, ಅದು ನಮ್ಮ ಹತ್ರ ಪ್ರತಿ ವೆಹಿಕಲ್ ಸಿಗುತ್ತೆ ಸರ್. ಪ್ರತಿ ವೆಹಿಕಲ್ಸ್ ನಮ್ಮ ಹತ್ರ 100+ 120+ ಸ್ಟಾಕ್ ಇನ್ ಅವೈಲೇಬಲ್ ಇದೆ. ಮಾಡಲ್ ಇವಾಗ ಪ್ರೆಸೆಂಟ್ ಯಾವ್ದು ಮಾಡಲ್ ಇದೆ ಸರ್? ನಮ್ಮ ಹತ್ರ ನಿಮ್ಗೆ ಅದು ಯಾವ್ದಾದ್ರು ಮಾಡಲ್ ಇಲ್ಲಿ ಮೇಲ್ಗಡೆ ಕಾಣಿಸೋನವ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅದು ಎಲ್ಲ ಪೂರ್ತಿ ಡೀಟೇಲ್ಸ್ ಕಳಿಸ್ಕೊಡ್ತೀವಿ. ಸ್ಟಾರ್ಟಿಂಗ್ ಬಜೆಟ್ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 70,000 ಇಂದ ಹಿಡಿದು 30 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ಸ್. ಬರೀ 20,000 ಮಾತ್ರ ವಿತ್ ಫ್ರೆಶ್ FC ಕೂಡ ಆಗಿದೆ. ಓಕೆ. 75,000 ಎಕ್ಸ್ಪೆಕ್ಟೇಷನ್ ಇರೋದು, ಒಂದ್ 70,000ಗೆ ಮಾಡ್ಕೊಳ್ಳೋಣ ಸರ್. ಈ ಕಂಡೀಷನ್ ಒಂದು 80,000ಗೆ ಮಾಡ್ಕೊಳ್ಳೋಣ ಸರ್. 80,000 ಕಲ್ಸ್ಬಿಟ್ಟು ತಿರ್ಗಾ ತಗೊಂಬಂದು ಕೊಟ್ರೆ ನೀವೇ ತಗೊಂತೀರಾ? ನಾವೇ ಕೂಡ ಹಾಕಿದ್ದಾರೆ ಆಂಡ್ರಾಯ್ಡು. ಸೊ ಯಾರು ನೋಡ್ತಿದ್ರೆ ಹೋಂಡಾ ಸಿಟಿ ZX ಯಾರು ನೋಡ್ತಾರೆ, ಒಳ್ಳೆ ಪ್ರೈಸಿಂಗ್ ಕೊಡ್ತಾರೆ. ಏನು ಪ್ರೈಸಿಂಗ್ ಅದು ಸರ್? 1,75,000 ಆಸ್ಕಿಂಗ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 1,65,000ಗೆ ಕ್ಲೋಸ್ ಆಗುತ್ತೆ. ಓಕೆ. ಈ ಗಾಡಿ ಪ್ರೈಸಿಂಗ್ ವೈಸಿಗೆ ಹೋದ್ರೆ 3,70,000 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ. ಎದುರುಗಡೆ ಬಂದ್ರೆ 3,60,000ಗೆ ಕ್ಲೋಸ್ ಮಾಡ್ಕೊಡೋಣ. 3,60,000ಗೆ 3,60,000ಗೆ ಒಂದು 3,60,000ಗೆ ಕ್ಲೋಸ್ ಆಗುತ್ತೆ. ಓಕೆ. W8 ಅಲ್ಲ ಇದು? W8 ಅದು ಕೂಡ ಮಾಡೆಲ್ ವೆಹಿಕಲ್ಸ್ ಅಲ್ಲ. ಮಾಡಲ್ಲ? ಯಾವ ಮಾಡಲ್ ಇದು? 16 ಸಿಂಗಲ್ ಓನರ್, ಹೈಲೈನ್ ಪ್ಲಸ್, ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೆಹಿಕಲ್. ಹೈಲೈನ್ ಪ್ಲಸ್. ಇದಕ್ಕೆ ಆಸ್ಕಿಂಗ್ ಪ್ರೈಸ್ 160 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ 155ಗೆ ಕ್ಲೋಸ್ ಆಗುತ್ತೆ. 155ಗೆ. 5 ಮ್ಯಾಗ್ವಿಲ್ಸ್ ಇದೆ ಇದರಲ್ಲಿ. ಓಕೆ. ಆಫ್ಟರ್ ಮಾರ್ಕೆಟ್ 5 ಮ್ಯಾಗ್ವಿಲ್ ಹಾಕೊಂಡಿದ್ದೀರಾ? ಓಕೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಜಿಂಕ್ ಅಲ್ಲ ಇದು? ಎಕ್ಸೋ ಫುಲ್ಲಿ ಟಾಪ್ ಅಂಡ್ 4 ಪವರ್ ವಿಂಡೋಸ್ ಕೂಡ ಬರುತ್ತೆ ಸರ್. ಓಕೆ. ನಮ್ಮ ಎಕ್ಸ್ಪೆಕ್ಟೇಷನ್ 240 ಇರೋದು. ಓಕೆ. ಮುಂದೆ ಆನ್ ಟೇಬಲ್ ಕುತ್ಕೊಂಡ್ರೆ ಒಂದು 2:30 ಗಂಟೆ ಕ್ಲೋಸ್ ಮಾಡ್ಕೊಡೋಣ. 2:30 ಕ್ಲೋಸ್ ಆಗೋಗುತ್ತೆ. ಕ್ಲೋಸ್ ಆಗುತ್ತೆ. TTS ಕ್ರಾಸ್ ಲಿವರ್ ಸರ್, ಡೀಸೆಲ್ ವೆಹಿಕಲ್, ಅದು ಕೂಡ ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್. ಇದು ಕೂಡ ಡೀಸೆಲ್. ಓಕೆ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು VD ವೇರಿಯಂಟ್ ಆಗಿರುತ್ತೆ. ಲೋನ್ ನೋಡೋರಿಗೆ 8 ಲಕ್ಷ, ಲೋನ್ ನೋಡೋರಿಗೆ ಆರಾಮಾಗಿ ಒಂದು 7 ಲಕ್ಷ ತನಕ ಮಾಡ್ಕೊಡೋಣ. ಕಸ್ಟಮರ್ ಸಿವಿಲ್ ಚೆನ್ನಾಗಿದ್ರೆ, ಒಂದು 7-7.5 ಗಂಟೆ ಕಸ್ಟಮರ್ ಇನ್ನ ಪೂರ್ತಿ ಸಿವಿಲ್ ಚೆನ್ನಾಗಿದ್ರೆ ಪೂರ್ತಿ ಲೋನ್ ಕೂಡ ಆಗ್ಬೋದು. ಓಕೆ. 0 ಡೌನ್ ಪೇಮೆಂಟ್ ಕೂಡ ಸಿಗ್ಬೋದು. ಅದು ಕೂಡ ಮಂಗಳೂರು ವೆಹಿಕಲ್ ಯಾರು ನೋಡ್ತಾರೆ, ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಿದೆ. ಈ ಸರಿ ಕೇಳ್ತೀನಿ ಅಂದ್ರೆ ಬಜೆಟ್ ಅಲ್ಲಿ ನೋಡ್ತಾರೆ. ಟೊಯೋಟಾ ಇನೋವಾ ಇದೆ, ಹಾಗೆ XUV ನೋಡೋರಿಗೆ XUV ಇದೆ, ಒಂದು ಮಹೇಂದ್ರದಲ್ಲಿ ಕ್ವಾಂಟೋ ಇದೆ. ಸೊ ಝೈಲೋ ನೋಡೋರಿಗೆ ಝೈಲೋ ಸಿಗ್ತಿದೆ, ಯಾವ ಮಾಡಲ್ ಬೇಕಾ ಆ ಮಾಡಲ್ ವೆಹಿಕಲ್ ಸಿಗ್ತಿದೆ. ಹಾಗೆ ಕ್ರೆಟಾ ನೋಡೋರಿಗೆ ಅದು ಕೂಡ 19. ಸೊ K19 ಮಂಗಳೂರು ವೆಹಿಕಲ್ ಬೇಕಾ ಅದು ಕೂಡ ಸಿಗ್ತಿದೆ. ಬೇಗ ವೀಡಿಯೋ ನೋಡ್ತಾ ಇದ್ರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಲೊಕೇಶನ್ ಬಂದ್ಬಿಡುತ್ತೆ ಸರ್. ನಮ್ಮ ಲೊಕೇಶನ್ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ಡೌನ್ ಬಂದ್ರೆ ನಮ್ಮೂರು ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ಮೇಲ್ಗಡೆ ಅಂಬೇಡ್ಕರ್ ಕಾಲೇಜ್ ಹೋಗೋ ದಾರಿಯಲ್ಲಿ ಅಲ್ಲೇ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ಸ್ ಇದೆ, ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇದೆ. ಅಲ್ಲಿ ಒಂದು 7-8 ಮಾಡಲ್ ಸ್ಕಾರ್ಪಿಯೋ ತಗೋಬೇಕಂದ್ರೆ 260 ಕೇಳ್ತಾರೆ. ನಾನು ಅದೇ ಬೆಲೆಯಲ್ಲಿ ನಿಮ್ಗೆ 13 ಮಾಡಲ್ ಕಾಂಟೋ ಕೊಡ್ತೀನಿ, 7 ಸೀಟರ್ ವೆಹಿಕಲ್. ಒಂದು ವರ್ನಾ ಫ್ಲೋಡಿಕ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2013 ಸಿಂಗಲ್ ಓನರ್. ಓಕೆ. 2013 ಸಿಂಗಲ್ ಓನರ್, SX ಆಪ್ಷನಲ್. ಇದು ಕೂಡ SX ಆಪ್ಷನಲ್, ಫುಲ್ಲಿ ಟಾಪ್ ಎಂಡ್ ಮಾಡಲ್. ಒಂದು 2.5 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ನೋಡ್ತಾ ಅವ್ರಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತೀವಿ ಸರ್. ಶಿಫ್ಟ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2013 ಸಿಂಗಲ್ ಓನರ್. ಓಕೆ. ZXi ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್. ಓಕೆ. ಬರೀ 67,000 ಓಡಿದೆ ಜಿನಿನ್ ಶೋರೂಮ್ ರಿಕಾರ್ಡ್. 67,000. ಇದಕ್ಕೆ ಎಕ್ಸ್ಪೆಕ್ಟೇಷನ್ 260 ಎಕ್ಸ್ಪೆಕ್ಟೇಷನ್ ಇರೋದು. 260 ಎಕ್ಸ್ಪೆಕ್ಟೇಷನ್. ಎದುರುಗಡೆ ಬಂದ್ರೆ 2:35 ಗಂಟೆ ಬಿಟ್ಬೇಡಣ, ಡೌನ್ ಪೇಮೆಂಟ್ ಆಗ್ಬೋದು. ಓಕೆ. ಎಲೈಟ್ ಶೇಪ್ ಬೇಡ ಅಂದ್ರೆ ಒಂದು ಓಲ್ಡ್ ಶೇಪ್ i20 ಕೇಳೋರು ಒಂದು i20 3-4 ವೆಹಿಕಲ್ ಇದೆ. i20 ಕೂಡ ಇದೆ ಸರ್. ಎಲೈಟ್ ಶೇಪ್ ಎಲಿಫೆಂಟ್ ಕಲರ್ ಅಲ್ಲಿ. ಓಕೆ. ಗ್ರೇ ಬರುತ್ತೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2015. ಓಕೆ. ಸೆಕೆಂಡ್ ಓನರ್ಶಿಪ್. ಪೆಟ್ರೋಲ್ ವೆಹಿಕಲ್ i20 ಆಸ್ಟಾ ಆಪ್ಷನಲ್. ಇದು ಕೂಡ ಡೀಸೆಲ್ ವೇರಿಯಂಟ್. ಇದು ಕೂಡ ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಸಿಗ್ತಾ ಇರೋದು ಈಗ ಡೀಸೆಲ್ ವೆಹಿಕಲ್ ಡಿಸೈರ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2014 ಸಿಂಗಲ್ ಓನರ್. ವೀಕ್ಷಕರೇ, ನೀವೇನೋ ಕಡಿಮೆ ಬಜೆಟ್ ಅಲ್ಲಿ, ಅದು ಕೂಡ SUV MUV ಪ್ರತಿಯೊಂದು ಸೆಗ್ಮೆಂಟ್ ವೆಹಿಕಲ್ಸ್ ನೋಡ್ತಾ ಇದ್ರೆ ಕರ್ನಾಟಕ ಕಾರ್ ಝೋನ್ ಬಂದಿದ್ದೀನಿ. ಸೊ ಎಲ್ಲಿ ಅಂದ್ರೆ ನಿಮಗೆ ಲೊಕೇಶನ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು? ನಾನು ಸಾಕಾಗಿದ್ದೀನಿ. ನಮ್ಮ ವ್ಯೂವರ್ಸ್ಗೆ ಇವತ್ತು ಕರ್ನಾಟಕ ಕಾರ್ ಝೋನಲ್ಲಿ ಯಾವ್ಯಾವ್ದು ವೆಹಿಕಲ್ ಸಿಗ್ಬೋದು ಸರ್? ನಮ್ಮ ಹತ್ರ ಅದು ಯಾವ್ದಾದ್ರು ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಸ್, ಅದು ಆಲ್ಟೋ ಆಗ್ಲಿ, ರಿಟ್ಸ್ ಆಗ್ಲಿ, ವ್ಯಾಗನರ್ ಆಗ್ಲಿ, ನ್ಯಾನೋ ಆಗ್ಲಿ, ಅದು ನಮ್ಮ ಹತ್ರ ಪ್ರತಿ ವೆಹಿಕಲ್ ಸಿಗುತ್ತೆ ಸರ್. ಪ್ರತಿ ವೆಹಿಕಲ್ಸ್ ನಮ್ಮ ಹತ್ರ 100+ 120+ ಸ್ಟಾಕ್ ಇನ್ ಅವೈಲೇಬಲ್ ಇದೆ. ಮಾಡಲ್ ಇವಾಗ ಪ್ರೆಸೆಂಟ್ ಯಾವ್ದು ಮಾಡಲ್ ಇದೆ ಸರ್? ನಮ್ಮ ಹತ್ರ ನಿಮ್ಗೆ ಅದು ಯಾವ್ದಾದ್ರು ಮಾಡಲ್ ಇಲ್ಲಿ ಮೇಲ್ಗಡೆ ಕಾಣಿಸೋನವ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅದು ಎಲ್ಲ ಪೂರ್ತಿ ಡೀಟೇಲ್ಸ್ ಕಳಿಸ್ಕೊಡ್ತೀವಿ. ಓಕೆ. ಸ್ಟಾರ್ಟಿಂಗ್ ಬಜೆಟ್ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ 70,000 ಇಂದ ಹಿಡಿದು 30 ಲಕ್ಷ ತನಕ ನಮ್ಮ ಹತ್ರ ವೆಹಿಕಲ್ಸ್. 30 ಲಕ್ಷ ಗಂಟ ಸಿಗ್ತಿದೆ. ಹೌದು ಸರ್. ಅದು ಫಾರ್ಚುನರ್ ಆಗ್ಲಿ,
ಇನೋವಾ ಕ್ರಿಸ್ಟಾ ಆಗಲಿ, ಅದು ಯಾವುದಾದ್ರೂ ವೆಹಿಕಲ್ ಆಗಲಿ ನಮ್ಮ ಹತ್ರ ಸಿಗುತ್ತೆ. ಓಕೆ, 30 ಲಕ್ಷ ಗಂಟ ಗಾಡಿ ಸಿಗ್ತಿದೆ. ಸೊ ಬೇಗ ಮೇಲಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು, ಸೊ ಲೋನ್ ಆಪ್ಷನ್ ನೋಡೋರಿಗೆ ಯಾವ್ದ್ರ ಮೇಲೆ ಲೋನ್? ಸರ್, ಲೋನ್ ಆಪ್ಷನ್ ನೋಡೋರಿಗೆ 2013 ಮಾಡಲ್ ಮೇಲೆ ಅದು ಯಾವುದಾದ್ರೂ ಜಿಲ್ಲೆ ಇರಲಿ, ಅದು ಯಾವುದಾದ್ರೂ ಮೂಲೆ ಇರಲಿ, ಇಡೀ ಕರ್ನಾಟಕ ಅಲ್ಲಿ 70 to 80% ಲೋನ್ ಮಾಡ್ಕೊಡ್ತೀನಿ. ಓಕೆ, ಬಟ್ ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಇರಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರಬೇಕು. ಸ್ವಂತ ಮನೆ ಇದ್ರೆ ಆರಾಮಾಗಿ ಫಂಡಿಂಗ್ ಆಗುತ್ತೆ. ಸೊ ಲೋನ್ ಅಂತೂ ಕೇಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಲೋನ್ ಆಗ್ತಿದೆ. ಒಳ್ಳೆ ಸಿವಿಲ್ ಇರ್ಬೇಕು, ಮೇನ್ ಸಿವಿಲ್ ಇದ್ರೆ ಆರಾಮಾಗಿ ಕ್ರೇಟಾ ನೋಡ್ತೀರಾ, ಯಾವ ವೆಹಿಕಲ್ ಬೇಕೋ ಆ ವೆಹಿಕಲ್ ಆಗ್ತಿದೆ. 13 ಅಬೋ ಅಲ್ಲ? ಹೌದು ಸರ್, 13 ಅಬೋ ಇದೆ. ನಿಮ್ಮ ಕನಸಿನ ಗಾಡಿ ಈ ವಿಡಿಯೋ ಸಿಗ್ತಿದೆ, ಅದು ಕೂಡ ಕಲಿಯೋರ್ಗಂತ ನೋಡಿದ್ರೆ 70,000 ಕೊಟ್ಟು ತಿರ್ಗಾ ರಿಟರ್ನ್ ತಗೋತಿರೋ ಗಾಡಿನ. ಹೌದು ಸರ್, ಆರಾಮಾಗಿ ತಗೊಳ್ಳೋಣ. ಅದು ಎಕ್ಸ್ಚೇಂಜ್ ಆಗ್ಲೂ ಮಾಡ್ಕೊಡೋಣ ಸರ್. ಅವ್ರಿಗೆ ದುಡ್ಡು ಬೇಕಂದ್ರೆ ದುಡ್ಡು ಮಾಡ್ಕೊಡೋಣ, ಮತ್ತೆ ಎಕ್ಸ್ಚೇಂಜ್ ಬೇಕಾದ್ರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡೋಣ. ಓಕೆ, ಸೊ ಆಗಿರೋ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೈರಲ್ ಕನ್ನಡ ಚಾನಲ್. ಹಾಗೆ ಕರ್ನಾಟಕ ಕಾರ್ಸ್ ಚಾನಲ್ ಇದು ಇನ್ಸ್ಟಾಗ್ರಾಮ್ ಪೇಜ್ ನಾವು ಫಾಲೋ ಮಾಡ್ಕೊಂಡು ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತಿರೋದು. ಸೊ ಈ ಸರಿ ಕೇಳ್ತೀನಿ ಅಂದರೆ ಬಜೆಟಲ್ಲಿ ನೋಡ್ತೀರಿ, ಟೊಯೋಟಾ ಇನೋವಾ ಇದೆ, ಹಾಗೆ XUV ನೋಡೋರಿಗೆ XUV ಇದೆ, ಒಂದು ಮಹೇಂದ್ರದಲ್ಲಿ ಕಾಂಟೋ ಇದೆ. ಸೊ ಝೈಲೋ ನೋಡೋರಿಗೆ ಝೈಲೋನು ಸಿಗ್ತಿದೆ, ಯಾವ ಮಾಡಲ್ ಬೇಕಾ ಆ ಮಾಡಲ್ ವೆಹಿಕಲ್ ಸಿಗ್ತಿದೆ. ಹಾಗೆ ಕ್ರೆಟಾ ನೋಡೋರಿಗೆ ಅದು ಕೂಡ 19. ಸೊ K19 ಮಂಗಳೂರೇಷನ್ ವೆಹಿಕಲ್ ಬೇಕಾ ಅದು ಕೂಡ ಸಿಗ್ತಿದೆ. ಬೇಗ ವೀಡಿಯೋ ನೋಡ್ತಾ ಇದ್ರೆ ವಿಡಿಯೋ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಲೊಕೇಶನ್ ಬಂದ್ಬಿಡುತ್ತೆ ಸರ್, ನಮ್ಮ ಲೊಕೇಶನ್ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ನಾಗರಬಾವಿ ಸರ್ಕಲಿಂದ ಸರ್ವಿಸ್ ರೋಡ್ ಸಿಗುತ್ತೆ, ಅಲ್ಲಿಂದ ಡೌನ್ ಬಂದರೆ ನಮ್ಮೂರು ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ಮೇಲ್ಗಡೆ ಅಂಬೇಡ್ಕರ್ ಕಾಲೇಜ್ ಹೋಗೋ ದಾರಿಯಲ್ಲಿ ಅಲ್ಲೇ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ಸ್ ಇದೆ, ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇದೆ. ಸೊ ಬ್ಯಾಕ್ ಸೈಡ್ ಇದೆ ನೋಡ್ಬೋದು, ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಸೊ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ. ಹಂಗೆ ಮೇನ್ ರೋಡ್ ಕೂಡ ಇದೆ, ಕಾಣಿಸುತ್ತೆ. ಸೊ ಅದೇ ಆಫೀಸು, ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಎಲ್ಲ ವೆಹಿಕಲ್ಸು ಸಿಕ್ಬಿಡುತ್ತೆ. ಸೊ ಹಾಗಿದ್ರೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ಶುರು ಮಾಡೋಣ ಬನ್ನಿ. ಸರ್, ಕರ್ನಾಟಕ ಕಾರ್ ಝೋನಲ್ಲಿ 3 ಸೆಂಟರ್ಗಳು ಇದೆ. ಸೊ ಯಾವ್ದು ಮಾಡಲಿ ಸರ್? ಹೌದು ಸರ್, ಈ ಸತಿ ಎಲ್ಲ ವೆಹಿಕಲ್ಸ್ 3-4 ಸೆಲೆಕ್ಷನ್ ವೆಹಿಕಲ್ಸ್ ಇದೆ ಕರ್ನಾಟಕ ಕಾರ್ ಝೋನಲ್ಲಿ. ಫಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಸ್ಯಾಂಡ್ರೋಗಳು. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2009 ಮಾಡಲ್, ಸಿಂಗಲ್ ಓನರ್, 44,000 ಓಡಿದೆ. ಇವಾಗ ತನಕನೂ ಆಫ್ಟರ್ ಮಾರ್ಕೆಟ್ ಟಚ್ ಅಪ್ ಪಾಲಿಶ್ ಏನೂ ಆಗಿಲ್ಲ. ಆಸ್ ಇಟ್ ಇಸ್ ಶೋರೂಮ್ ಮೇಂಟೆನೆನ್ಸ್ ಅಲ್ಲಿ ಇರೋದು ಸರ್. ಈಗ ತನಕನೂ ಶೋರೂಮ್ ಟೈರ್ಸೇ ಇರೋದು ಅದರಲ್ಲಿ. ಓನರ್ಶಿಪ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಸೊ ಪ್ರೈಸಿಂಗ್ ಏನು ಹೇಳ್ತಾರೆ ಅದಕ್ಕೆ? ಸರ್, ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,15,000 ಎಕ್ಸ್ಪೆಕ್ಟೇಷನ್ ಇರೋದು. ಎದುರುಗಡೆ ಬಂದ್ರೆ ಒಂದು 2,05,000ಗೆ ಮಾಡ್ಕೊಡೋಣ. ಓಕೆ, 2,05,000 ಆಗುತ್ತೆ. ಯಾವುದೇ ರೀತಿ ಪ್ರೈವೇಟ್ ಫೈನಾನ್ಸ್ ಆಗ್ಬೋದಾ? ಟ್ರೈ ಮಾಡ್ಬೋದು ಸರ್. ಓಕೆ, ಸೊ ಬೆಂಗಳೂರು ಲೋಕಲ್ ಆದರೆ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀವಿ, ಟ್ರೈ ಮಾಡ್ಬೋದು. ಓಕೆ, ಸೊ ಇನ್ನೊಂದು ವೆಹಿಕಲ್ ಇದೆ ಹೇಳಿ. ನೆಕ್ಸ್ಟ್ ಇರೋದು ಇನ್ನೊಂದು ವೆಹಿಕಲ್ ಸರ್, ಬರೀ 35,000 ಆಂಪ್ ಫರ್ ಇದೆ ಸರ್ ಇದರಲ್ಲಿ. ಓಕೆ, 35,000 ಆಂಪ್ ಫರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಹೊಸ ಟೈರ್ ಎಲ್ಲ ಆಗಿದೆ ಇದರಲ್ಲಿ. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2004 ಸೆಕೆಂಡ್ ಓನರ್, 31 ಗಂಟೆ FC ಕೂಡ ರನ್ನಿಂಗ್ ಇದೆ, ಫ್ರೆಶ್ ಆಗಿದೆ ಆಲ್ರೆಡಿ. ಓಕೆ, ರನ್ನಿಂಗ್ ಇದೆ. ಓಕೆ, ಸೊ ಏನು ಹೇಳ್ತೀರಿ ಪ್ರೈಸಿಂಗ್ ಇದಕ್ಕೆ? ಸರ್, ಇದಕ್ಕೆ ಎಕ್ಸ್ಪೆಕ್ಟೇಷನ್ 160 ಎಕ್ಸ್ಪೆಕ್ಟೇಷನ್ ಇರೋದು. ಎದುರುಗಡೆ ಬಂದರೆ 1.5ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ, ಪ್ರತಿಯೊಂದು ಆಕ್ಸಿಡೆಂಟ್ ಫ್ರೀ ಅಲ್ಲ? ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಅಲ್ಲ ನಮ್ಮ ಹತ್ರ, ಎಲ್ಲ ಗ್ಯಾರಂಟಿಡ್ ವೆಹಿಕಲ್. ಓಕೆ, ಸೊ ಇನ್ನೊಂದು ಸೆಂಟ್ರ್, ಅದು ಕೂಡ ಆಫ್ಟರ್ ಮಾರ್ಕೆಟ್. ಇದು ಕೂಡ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಇದು ಆಫ್ಟರ್ ಮಾರ್ಕೆಟ್ ಸಿಸ್ಟಮ್, ಮ್ಯಾಗ್ವೀಲ್ಸ್ ಎಲ್ಲ ಹಾಕಿದ್ದಾರೆ. ಓಕೆ, ಈಗ ಡೀಟೇಲ್ಸ್ ಅಂದ್ಬಿಟ್ಟು 2006 ಸೆಕೆಂಡ್ ಓನರ್, ಎಕ್ಸೋ ಫುಲ್ಲಿ ಟಾಪ್ ಎಂಡ್ ಗಾಡಿ, ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಓಕೆ, ಇದಕ್ಕೆ ಆಸ್ಕಿಂಗ್ ಪ್ರೈಸ್ 160 ಆಸ್ಕಿಂಗ್ ಇರೋದು. ಎದುರುಗಡೆ ಬಂದ್ರೆ 155ಗೆ ಕ್ಲೋಸ್ ಆಗುತ್ತೆ. 155ಗೆ. 5 ಮ್ಯಾಗ್ವೀಲ್ಸ್ ಇದೆ ಇದರಲ್ಲಿ. ಓಕೆ, ಆಫ್ಟರ್ ಮಾರ್ಕೆಟ್ 5 ಮ್ಯಾಗ್ವೀಲ್ ಹಾಕೊಂಡಿದ್ದೀರಾ? ಓಕೆ, ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಜಿಂಕ್ ಅಲ್ಲ ಇದು? ಎಕ್ಸೋ ಫುಲ್ಲಿ ಟಾಪ್ ಎಂಡ್, 4 ಪವರ್ ವಿಂಡೋಸ್ ಕೂಡ ಬರುತ್ತೆ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನ 5,000 ಇಲ್ಲ ಅಂದ್ರೆ 10,000 ಡಿಸ್ಕೌಂಟ್ ಕೂಡ ಮಾಡ್ಕೊಡೋಣ. ಹಾಗೆ ವ್ಯಾಗನರ್ ನೋಡೋರಿಗೆ ಹಾಗೆ ನೋಡ್ತಾ ಇರ್ಬೋದು, ಪೂರ್ತಿ ಲೈನ್ ಇರೋದು ಮಾರುತಿದು. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಸೆಕೆಂಡ್ ಓನರು. ಓಕೆ, ಪೆಟ್ರೋಲ್ ವೆಹಿಕಲ್, LXI ವೇರಿಯಂಟ್ ಆಗಿರುತ್ತೆ ಇದು, ವಿತ್ ಫ್ರೆಶ್ FC ಕೂಡ ಆಗಿದೆ ಇದು ಕೂಡ. ಓಕೆ, ಇದಕ್ಕೆ ಎಕ್ಸ್ಪೆಕ್ಟೇಷನ್ 260 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ, 2,60,000. 260 ಎಕ್ಸ್ಪೆಕ್ಟೇಷನ್. ಓಕೆ, ಎದುರುಗಡೆ ಬಂದ್ರೆ 235 ಗಂಟೆ ಬಿಟ್ಬೇಡಣ. 2,35,000ಕ್ಕೆ ಫೈನಲೈಸ್ ಆಗುತ್ತೆ. ಆಗುತ್ತೆ. ನೋಡ್ಬೋದು, ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕೊಟ್ಟಿದ್ದಾರೆ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಬರುತ್ತೆ. ಯಾರನ್ನ ನೋಡ್ತಾ ಇದ್ರೆ ವ್ಯಾಗ್ನರ್, ಅದು ಕೂಡ ಯಾವ ಮಾಡಲ್ ಇದು? ಇದು 11. 2011ನೇ ಮಾಡಲ್ ವೆಹಿಕಲ್. ಹಾಗೆ ಒಂದು ರಿಡ್ಜ್ ಇದೆ, ಹೇಳಿ ಡೀಟೇಲ್ಸು. ಸರ್, ರೇಟ್ಸ್ ಇರೋದು ಮಾರ್ಕೆಟ್ ಅಲ್ಲಿ ನಿಮ್ಗೆ 10 ಮಾಡಲ್ ರೇಟ್ಸ್ 270, 260 ಹೇಳ್ತಾರೆ. ಓಕೆ, ಕರ್ನಾಟಕ ಕಾರ್ಸನ್ಗೆ ಬನ್ನಿ, ಅದೇ ಬೆಲೆಯಲ್ಲಿ ನಿಮ್ಗೆ 12 ಮಾಡಲ್ ರಿಟ್ಸ್ ಮಾಡ್ಕೊಡ್ತೀನಿ. 12ನೇ ಮಾಡಲು ರಿಡ್ಸ್ ಕೊಡ್ತಾ ಇರೋದು. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2012 ಸೆಕೆಂಡ್ ಓನರು, ಪೆಟ್ರೋಲ್, VXI ವೇರಿಯಂಟ್ ಆಗಿರುತ್ತೆ ಇದು. ಓಕೆ, ಫ್ಯೂಚರ್ ಸಿಗೋದ್ರೆ AC ಪವರ್ ಸ್ಟೇರಿಂಗ್, 4 ಪವರ್ ಆಫ್ಟರ್ ಮಾರ್ಕೆಟ್ ಫೈನಲ್ದು ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಇದಕ್ಕೆ ಎಕ್ಸ್ಪೆಕ್ಟೇಷನ್ 290 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ, ಎದುರುಗಡೆ ಬಂದ್ರೆ ಒಂದು 2,80,000ಗೆ ಕ್ಲೋಸ್ ಮಾಡ್ಕೊಡೋಣ. 2,80,000ಕ್ಕೆ ಫೈನಲ್ ಆಗುತ್ತೆ. ಓಕೆ, ಇದಕ್ಕೆ ಲೋನ್ ಆಪ್ಷನ್ ನೋಡೋರಿಗೆ
ಇದಕ್ಕೆ ಲೋನ್ ಆಪ್ಷನ್ ನೋಡೋರಿಗೆ 1.5 ಲಕ್ಷದಿಂದ 1.70 ಲೋನ್ ಮಾಡ್ಕೊಡ್ತೀನಿ. ಓಕೆ, ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ಡೌನ್ ಪೇಮೆಂಟ್ ಮಾಡಿದ್ರೆ ನಡೆಯುತ್ತೆ. ಓಕೆ, ಒಂದು ಆಲ್ಟೋ K10 ಸೀರೀಸ್ ಇದೆ ಸರ್. ಆಲ್ಟೋ K10 ಸೀರೀಸ್ ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2013 ಸೆಕೆಂಡ್ ಓನರು. ಆಲ್ಟೋ K10 LX ವೇರಿಯಂಟ್ ಆಗಿರುತ್ತೆ ಇದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಎಕ್ಸ್ಪೆಕ್ಟೇಷನ್ 240 ಎಕ್ಸ್ಪೆಕ್ಟೇಷನ್ ಇರೋದು. 2,40,000 ಎಕ್ಸ್ಪೆಕ್ಟೇಷನ್. ಮಾರ್ಕೆಟ್ ಅಲ್ಲಿ 2.80 ಹೇಳ್ತಾರೆ ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ 240 ಇರೋದು. ಮುಂದೆ ಆನ್ ಟೇಬಲ್ ಕುತ್ಕೊಂಡ್ರೆ ಒಂದು 2-30 ಗಂಟೆ ಕ್ಲೋಸ್ ಮಾಡ್ಕೊಡೋಣ. 2:30 ಕ್ಲೋಸ್ ಆಗುತ್ತೆ. ಓಕೆ, ಒಂದು ನ್ಯಾನೋ ಕೂಡ ಬರ್ತೈತೆ, ಟಾಟಾ ನ್ಯಾನೋ. ಸರ್, ಟಾಟಾ ನ್ಯಾನೋ ಕಲಿಯೋರಿಗೆ ಬಡವ್ರಿಗೆ ಒಂದು ಒಳ್ಳೆ ಬಜೆಟ್ ಅಲ್ಲಿನೇ ಅಂತ ಹೇಳ್ತೀನಿ. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಸಿಂಗಲ್ ಓನರು, ಬರೀ 20,000 ಓಡಿದೆ. ಓಕೆ, ಇವಾಗ ತನಕನೂ ಕಂಪ್ನಿ ಟೈರ್ ಇರೋದು, ಶೋರೂಮ್ ರಿಕಾರ್ಡ್ ಬರೀ 20,000 ಓಡಿದೆ. ಓಕೆ, ಬರೀ 20,000 ಮಾತ್ರ. ವಿತ್ ಫ್ರೆಶ್ FC ಕೂಡ ಆಗಿದೆ. ಓಕೆ, 75,000 ಎಕ್ಸ್ಪೆಕ್ಟೇಷನ್ ಇರೋದು. ಒಂದು 70,000ಗೆ ಮಾಡ್ಕೊಡೋಣ ಸರ್. ಒಂದು 70,000. K10 ಇನೋವಾ ಯಾವ ವೇರಿಯಂಟ್ ಇದು ಸರ್? ವಿ ವೇರಿಯಂಟ್. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2015 ಸೆಕೆಂಡ್ ಓನರು. 15 ಮಾಡಲು ಸೆಕೆಂಡ್ ಓನರ್. 15 ಮಾಡಲ್ ಸೆಕೆಂಡ್ ಓನರ್, ವಿ ವರ್ಷನ್. ಓಕೆ, 2.5 ಲೀಟರ್ ಇಂಜಿನ್ ಬರುತ್ತೆ. ಫೀಚರ್ ವೈಸ್ ಹೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ವಾಲ್ಯೂಮ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್, ಮಿರರ್ ಅಲ್ಲಿ ಇಂಡಿಕೇಟರ್ಸ್, ಓಕೆ, ಕಂಪ್ನಿ ಫಿಟೆಡ್ ಅಲೈ ವೀಲ್ಸ್, ಏರ್ ಬ್ಯಾಗ್, ಇವೆಲ್ಲ ಫೀಚರ್ಸ್ ಸಿಗುತ್ತೆ ಸರ್. ಓಕೆ, ಸೊ ಪ್ರೈಸಿಂಗ್ ಏನು ಹೇಳ್ತಾರೆ ಇದು? ಸರ್, ಪ್ರೈಸಿಂಗ್ 8,90,000 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ, ಆನ್ ಟೇಬಲ್ ಕೊಟ್ಕೊಂಡ್ರೆ 8,80,000ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ, ಲೋನ್ ನೋಡೋರಿಗೆ 8 ಲಕ್ಷ. ಲೋನ್ ನೋಡೋರಿಗೆ ಆರಾಮಾಗಿ ಒಂದು 7 ಲಕ್ಷ ತನಕ ಮಾಡ್ಕೊಡೋಣ. ಕಸ್ಟಮರ್ ಸಿವಿಲ್ ಚೆನ್ನಾಗಿದ್ರೆ ಒಂದು 7-7.5 ಗಂಟೆ ಕಸ್ಟಮರ್ ಇನ್ನ ಪೂರ್ತಿ ಸಿಲ್ ಚೆನ್ನಾಗಿದ್ರೆ ಪೂರ್ತಿ ಲೋನ್ ಕೂಡ ಆಗ್ಬೋದು. ಓಕೆ, 0 ಡೌನ್ ಪೇಮೆಂಟ್ ಕೂಡ ಸಿಗ್ಬೋದು. ಅದು ಕೂಡ ಮಂಗಳೂರು ರಿಜಿಸ್ಟ್ರೇಷನ್ ವೆಹಿಕಲ್ ಯಾರು ನೋಡ್ತಾರೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಿದೆ. ಹಾಗೆ XUV ನೋಡೋರಿಗೆ ಸರ್, XUV ನೋಡೋರಿಗೆ 2012 ಮಾಡಲ್ ಇದು. ಟೈಪ್ 2 ಕನ್ವರ್ಟ್ ಮಾಡಿರೋದು. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2012 ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿದೆ. W8 ವೇರಿಯಂಟ್ ಆಗಿರುತ್ತೆ ಇದು, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಡೀಸೆಲ್ ವೆಹಿಕಲ್ ಕಂಪ್ಲೀಟ್ ಕನ್ವರ್ಟ್ ಆಗಿದೆ. ಓಕೆ, ಈ ಗಾಡಿ ಪ್ರೈಸಿಂಗ್ ವೈಸ್ ಹೋದ್ರೆ 3,70,000 ಎಕ್ಸ್ಪೆಕ್ಟೇಷನ್ ಇರೋದು. ಎದುರುಗಡೆ ಬಂದ್ರೆ 3,60,000ಗೆ ಕ್ಲೋಸ್ ಮಾಡ್ಕೊಡೋಣ. 3,60,000ಗೆ 3,60,000ಗೆ ಒಂದು 3,60,000ಗೆ ಕ್ಲೋಸ್ ಆಗುತ್ತೆ. ಓಕೆ, W8 ಅಲ್ಲ ಇದು? W8 ಮಹೀಂದ್ರಾ ಕಾಂಟೋ ಇದು. ಒಂದ್ ಲೋ ಬಜೆಟ್ ಸರ್. ಮಾರ್ಕೆಟ್ ಅಲ್ಲಿ ಒಂದು 7-8 ಮಾಡಲ್ ಸ್ಕಾರ್ಪಿಯೋ ತಗೋಬೇಕಂದ್ರೆ 260 ಕೇಳ್ತಾರೆ. ನಾನು ಅದೇ ಬೆಲೆಯಲ್ಲಿ ನಿಮ್ಗೆ 13 ಮಾಡಲ್ ಕಾಂಟೋ ಕೊಡ್ತೀನಿ, 7 ಸೀಟರ್ ವೆಹಿಕಲ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2013 ಸೆಕೆಂಡ್ ಓನರು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಹೊಸ ಲೆದರ್ ಅಪಲ್ಸರೀಸ್, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಅವೆಲ್ಲ ಹಾಕಿದ್ದಾರೆ. ಓಕೆ, ಪ್ರತಿಯೊಂದು ಇದೆ. ಓಕೆ, ಪ್ರೈಸಿಂಗ್ ಏನು ಹೇಳ್ತಿರೋದು? ಸರ್, ಪ್ರೈಸಿಂಗ್ 275 ಎಕ್ಸ್ಪೆಕ್ಟೇಷನ್ ಇರೋದು. ಎದುರುಗಡೆ ಬಂದ್ರೆ 2,65,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಓಕೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನ ಡಿಸ್ಕೌಂಟ್ ಕೂಡ ಮಾಡ್ಕೊಡೋಣ. ಓಕೆ, ನೋಡಬಹುದು ಒಳ್ಳೆ ಪ್ರೈಸಿಂಗ್ ಎಲ್ಲ ವೆಹಿಕಲ್ ಸಿಗ್ತಿದೆ. ಹಾಗೆ ಒಂದು ಕ್ರೆಟಾ ಕೂಡ ಇದೆ. ಕ್ರೆಟಾ ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ, ಅದು ಕೂಡ ಡೀಸೆಲ್ ವೆಹಿಕಲ್. ಓಕೆ, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2016 ಸಿಂಗಲ್ ಓನರ್, SX ಆಪ್ಷನಲ್, ಫುಲ್ಲಿ ಆಪ್ಷನಲ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ಇದು. ಓಕೆ, ಎಲ್ಲಾ ತರ ಫೀಚರ್ಸ್ ಬರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ವಾಲ್ಯೂಮ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್, ಅಲೈ ವೀಲ್ಸ್, ಏರ್ ಬ್ಯಾಗ್ ಅವೆಲ್ಲ. ಓಕೆ, ಸೊ ಪ್ರೈಸಿಂಗ್ ಹೇಳ್ತಾರೆ ಇದು? ಸರ್, ಪ್ರೈಸಿಂಗ್ 8,60,000 ಎಕ್ಸ್ಪೆಕ್ಟೇಷನ್. ಓಕೆ, ಆನ್ ಟೇಬಲ್ ಕುತ್ಕೊಂಡ್ರೆ 8,45,000ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ, 8,45,000 8,40,000 ಲೋನ್ ನೋಡೋರಿಗೆ ಆರಾಮಾಗಿ ಒಂದು 7 ಲಕ್ಷ ತನಕ ಆಗ್ಬೋದು. ಸಿವಿಲ್ ಚೆನ್ನಾಗಿದ್ರೆ ಇಲ್ಲ ಅಂದ್ರೆ 80% ಕೂಡ ಟ್ರೈ ಮಾಡ್ತೀನಿ. ಓಕೆ, ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಕೂಡ ಇದೆ. ಡಿಸೈರ್ ಅದು ಕೂಡ ಡೀಸೆಲ್ ವೇರಿಯಂಟ್. ಇದು ಕೂಡ ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಸಿಗ್ತಾ ಇರೋದು ಈಗ ಡೀಸೆಲ್ ವೆಹಿಕಲ್ ಡಿಸೈರ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2014 ಸಿಂಗಲ್ ಓನರ್. ಓಕೆ, 2014 ಸಿಂಗಲ್ ಓನರ್ಶಿಪ್. ಸಿಂಗಲ್ ಓನರ್ 92,000 ಹೊಡಿದೆ ಶೋರೂಮ್ ರಿಕಾರ್ಡ್. ಓಕೆ, ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ಸರ್ ಇದು. ಓಕೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆರಾಮಾಗಿ 20+ ಮೈಲೇಜ್ ಬರುತ್ತೆ. ಹೊಸ ಟೈರ್ಸ್ ಎಲ್ಲ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಓಕೆ, ಹಂಗೆ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ ಅವೆಲ್ಲ ಹಾಕಿದ್ದಾರೆ. ಓಕೆ, ಏನ್ ಪ್ರೈಸಿಂಗ್ ಹೇಳ್ತಾರೆ ಇದು? ಸರ್, 465 ಎಕ್ಸ್ಪೆಕ್ಟೇಷನ್. ಓಕೆ, ಹಂಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ನಿಮ್ಮ ವ್ಯೂವರ್ಸ್ಗೆ 15,000 ಡಿಸ್ಕೌಂಟ್ ಮಾಡ್ಕೊಡೋಣ. ಓಕೆ, 4 ಲಕ್ಷಕ್ಕ 4.5ಗೆ ಕ್ಲೋಸ್ ಆಗುತ್ತೆ. ಓಕೆ, 4.5 ಲಕ್ಷಕ್ಕೆ ಆರಾಮ. ಸರ್, ಇದು ಬೇಡ ಅಂದ್ರೆ ಇನ್ನೊಂದು ವೈಟ್ ಕಲರ್ ಇದೆ. ಮೇಲ್ಗಡೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಅದು ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಓಕೆ, ಸೊ ನೀವು ಜಸ್ಟ್ ಮೇಲೆ ನಿಮ್ಮ ರಿಕ್ವೈರ್ಮೆಂಟ್ ಯಾವ ವೆಹಿಕಲ್ ಇದ್ರೂ ಜಸ್ಟ್ ವಾಟ್ಸ್ಆಪ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಕಳಿಸ್ಕೊಡ್ತೀವಿ. ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ. ಓಕೆ, ಒಂದು ಎಲೈಟ್ ಶೇಪ್ i20 ಕೂಡ ಇದೆ. ಸರ್, ಎಲೈಟ್ ಶೇಪ್ ಎಲಿಫೆಂಟ್ ಕಲರ್ ಅಲ್ಲಿ. ಓಕೆ, ಗ್ರೇ ಬರುತ್ತೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2015. ಓಕೆ, ಸೆಕೆಂಡ್ ಓನರ್ಶಿಪ್. ಪೆಟ್ರೋಲ್ ವೆಹಿಕಲ್ i20 ಆಸ್ಟಾ ಆಪ್ಷನ್ ಅಲ್ಲಿ ಇದು ಕೂಡ. ಓಕೆ, ಪುಷ್ ಬಟನ್ ಸ್ಟಾರ್ಟ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಎಲ್ಲಾ ತರ ಪ್ರತಿಯೊಂದು ಫೀಚರ್ ಸಿಗುತ್ತೆ. ಓಕೆ, ಏನ್ ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಸರ್, ಇದಕ್ಕೆ ಮಾರ್ಕೆಟ್ ಅಲ್ಲಿ 580-590 ಹೇಳ್ತಾರೆ.
ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತೀನಿ. 5,10,000ಗೆ ಮಾಡೋಣ ಸರ್. ಓಕೆ 5,10,000ಗೆ ಲೋನ್ ನೋಡೋರಿಗೆ ಇದಕ್ಕೆ ಒಂದು 5 ಲಕ್ಷ ಆಗ್ಬೋದಾ? ಒಂದು 4 ಲಕ್ಷ ಆಗ್ಬೋದು. 4 ಲಕ್ಷ. ಓಕೆ ಒಳ್ಳೆ ಪ್ರೊಫೈಲ್ ಇದೆ, 0 ಡೌನ್ ಪೇಮೆಂಟ್ ಕೂಡ ಡೌನ್ ಪೇಮೆಂಟು ಆಗ್ಬೋದು. ಓಕೆ ಎಲೈಟ್ ಶೇಪಲ್ಲಿ ಬೇಡ ಅಂದರೆ ಒಂದು ಓಲ್ಡ್ ಶೇಪ್ i20 ಕೇಳೋರ್ಗೆ ಒಂದು i20 3-4 ವೆಹಿಕಲ್ ಇದೆ i20 ನೋಡ್ತಿದ್ರೆ ಹೇಳಿ ಸರ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2012 ಓಕೆ ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಅದನ್ನ ನೋಡ್ತಾ ಇರ್ಬೋದು. ಬಾಡಿ ಲೈನ್ ಮೇಲೆ ಒಂದು ಸ್ಕ್ರಾಚಸ್ಸು ಇಲ್ಲ, ಭಾಳ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಸರ್ ವೆಹಿಕಲ್. ಓಕೆ ಭಾಳ ಕ್ಲೀನಾಗಿ ಮೇಂಟೈನ್ ಕೂಡ ಆಗಿದೆ. ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ. ಒಳ್ಳೆ ಪ್ರೈಸಿಂಗ್ ಅಂತ ನೋಡಿದ್ರೆ ಏನು ಪ್ರೈಸಿಂಗ್ ಕೊಡ್ತಾ ಇದ್ದಾರೆ ಇದಕ್ಕೆ? ಸರ್ ಮಾರ್ಕೆಟಲ್ಲಿ 330, 340 ಹೇಳ್ತಾರೆ. ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿ 3 ಲಕ್ಷಗೆ ಕ್ಲೋಸ್ ಮಾಡ್ಕೊಡೋಣ. 3 ಲಕ್ಷಕ್ಕೆ? ಅದರಲ್ಲೇನು ಡಿಸ್ಕೌಂಟ್ ಇಲ್ವಾ? ಆಂಟಿಯಲ್ಲಿ ಕುತ್ಕೊಂಡ್ರೆ ಇನ್ನೊಂದು 1,000 ಬಿಟ್ಕೊಡೋಣ ಸರ್. ಓಕೆ ಸೊ ಒಳ್ಳೆ ಪ್ರೈಸಿಂಗಲ್ಲಿ ಮಾಡ್ಕೊಡ್ತಿದ್ರೆ. ಹಾಗೆ ಲೋ ಮಾಡಲ್ ನೋಡ್ತಿದ್ರೆ ಒಂದು ಲೋ ಮಾಡಲ್ ಕೂಡ ಇದೆ i20 ಹೇಳಿ ಸರ್. ಫುಲ್ಲಿ ಆಪ್ಷನಲ್ ಲಿಮಿಟೆಡ್ ಎಡಿಷನ್ ಸರ್ ಇದು i20. ಫುಲ್ಲಿ ಆಪ್ಷನಲ್ ಲಿಮಿಟೆಡ್ ಎಡಿಷನ್. ಓಕೆ ಏನೇನು ಬರ್ಬೋದು ಇದರಲ್ಲಿ? ಸನ್ ರೂಫ್, 8 ಏರ್ ಬ್ಯಾಗು. ಓಕೆ ಸೊ 8 ಏರ್ ಬ್ಯಾಗು ಅಷ್ಟ ಆಪ್ಷನಲ್ ಅಂತ ಹೇಳ್ಬೋದು ಇದು. ಅಷ್ಟು ಆಪ್ಷನ್ ಲಿಮಿಟೆಡ್ ಎಡಿಷನ್ ಇದು. ಓಕೆ ಹಾಂ ಸೊ ಗಾಡಿ ಕೂಡ ನೋಡ್ಬೋದು. ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗ್ ಆಗಿರುತ್ತೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011. ಓಕೆ ಸ್ವಲ್ಪ ರಸ್ತೆ ಸ್ವಲ್ಪ ಡಸ್ಟಲ್ಲಿ ಗಲೀಜಾಗಿದೆ. ಓಕೆ ಡೆಲಿವರಿ ಟೀಮ್ ಹತ್ರ ನಮ್ಮ ಆಫೀಸಲ್ಲಿ ಒಂದು ಪ್ರಿಯಾರಿಟಿ ಇದೆ ಸರ್. ಎಲ್ಲ ಕಸ್ಟಮರ್ಗೆ ಯಾವ್ದಾದ್ರು ವೆಹಿಕಲ್ ತಗೊಂಡ್ರಿ ಓಕೆ ನಮ್ಮ ಹತ್ರ ರಬ್ಬಿಂಗ್, ವಾಷಿಂಗ್, ಪಾಲಿಶ್ ಎಲ್ಲ ಫ್ರೀ ಇರುತ್ತೆ. ಎಲ್ಲ ಫ್ರೀ ಇರುತ್ತೆ. ಓಕೆ ಒಳ್ಳೆ ಪ್ರೈಸಿಂಗ್ ಮಾಡ್ಕೊಡ್ತಾ ಇದ್ದೀರಾ? ಏನು ಪ್ರೈಸಿಂಗ್ ಇರ್ತಿದ್ದೀರಾ ಸರ್? ಈ ಗಾಡಿಗೆ 3 ಲಕ್ಷ ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ ಎದುರುಗಡೆ ಬಂದ್ರೆ 2,90,000ಗೆ ಕ್ಲೋಸ್ ಮಾಡ್ಕೊಡೋದು. ಓಕೆ ಒಂದು 290 ಗಾಡಿ ಟ್ರೈ ಮಾಡ್ಬೋದಾ? ಟ್ರೈ ಮಾಡ್ಬೋದು. ಓಕೆ 2,90,000ಕ್ಕೆ ಅದು ಕೂಡ ನೋಡ್ಬೋದು. ಲಿಮಿಟೆಡ್ ಎಡಿಷನ್, ಅದು ಕೂಡ ಸನ್ ರೂಫು, 8 ಏರ್ ಬ್ಯಾಗ್ ಇವೆಲ್ಲ ಸಿಗುತ್ತೆ. ಓಕೆ 8 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. ಶೋರೂಮ್ ಫಿಟೆಡ್ ಸಿಸ್ಟಮು, ಹಾಗೆ ಬಾಡಿ ಲೈನ್ ಕೂಡ ನೋಡ್ಬೋದು. ಎಲ್ಲ ಪ್ರತಿಯೊಂದು ಆಸ್ ಇಟ್ ಈಸ್ ಇರುತ್ತೆ. ಸೊ ಗಾಡಿ ಕೊಡಬೇಕಾದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ ರೀಫಾರ್ಮ್ ಮಾಡಿ ಡೆಲಿವರಿ ಕೊಡ್ತಿರೋದು. ETS ಕ್ರಾಸ್ ಕೂಡ ಇದೆ ಹೇಳಿ ಸರ್. ETS ಕ್ರಾಸ್ ಲಿವರ್ ಸರ್, ಡೀಸೆಲ್ ವೆಹಿಕಲ್. ಅದು ಕೂಡ ಮೋಸ್ಟ್ ಡಿಮಾಂಡಿಂಗ್ ವೆಹಿಕಲ್. ಇದು ಕೂಡ ಡೀಸೆಲ್. ಓಕೆ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು VD ವೇರಿಯಂಟ್ ಆಗಿರುತ್ತೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2014 ಸೆಕೆಂಡ್ ಓನರು, ಡೀಸೆಲ್ ವೆಹಿಕಲ್. ಓಕೆ ಮೈಲೇಜ್ ಹೋದ್ರೆ ಆರಾಮಾಗಿ 20+ ಮೈಲೇಜ್ ಬರುತ್ತೆ ವೆಹಿಕಲ್ ನಿಮಗೆ. ಓಕೆ 20+ ಬರುತ್ತೆ. ಆರಾಮಾಗಿ ಬರುತ್ತೆ. ಡೀಸೆಲ್ ಇರೋದ್ರಿಂದ ಆರಾಮಾಗಿ 25 ಆರಾಮಾಗಿ ನಿಮ್ಮ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ನೋಡ್ಬೋದು ಗಾಡಿ ಕಂಡೀಷನ್ ಕೂಡ. ಅದು ETS ಕ್ರಾಸು. ಸೊ ಅದು ಕೂಡ ನಿಮಗೆ ಡೀಸೆಲ್ ವರ್ಷನ್ ಬರುತ್ತೆ. ETS ಲಿವಾ ಕ್ರಾಸ್ ಆಗಿರುತ್ತಲ್ಲ. ಹಾಂ ಸೊ ಪ್ರೈಸಿಂಗ್ ಏನು ಹೇಳ್ತಿರೋದು ಸರ್? 4,30,000 ಕೋಟಿಂಗು. ಆನ್ ಟೇಬಲ್ ಕುಟ್ಕೊಂಡ್ರೆ ಒಂದು 4,15,000ಗೆ ಕ್ಲೋಸ್ ಮಾಡ್ಕೊಡೋಣ. 4,50,000ಗೆ? ಹಾಂ ಓಕೆ. ETS ಲಿವಾ ಪ್ರೈಸಿಂಗ್ಸ್ಗೆ ETS ಕ್ರಾಸ್ ಕೊಡ್ತಾ ಇದ್ದೀರಾ? ಹಾಂ ಸರ್. ಶಿಫ್ಟ್ ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2013 ಸಿಂಗಲ್ ಓನರು. ಓಕೆ ZXi ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್. ಓಕೆ ಬರೀ 67,000 ಓಡಿದೆ ಜಿನಿನ್ ಶೋರೂಮ್ ರಿಕಾರ್ಡ್. 67,000 67,000 ಮಾತ್ರ ಡ್ರೈವನ್ ಆಗಿದೆ. ಬಾಡಿ ಲೈನ್ ಕೂಡ ನೋಡ್ಬೋದು. ಇದೇನು ರೀ ನಂಬರ್ ಇಲ್ಲ ಕರ್ನಾಟಕನ? ಸರ್ ಇದು ರೀ ನಂಬರು. ಅದು ಕೂಡ ಫ್ಯಾನ್ಸಿ ನಂಬರ್ ಬೇಕಾದ್ರೆ ಅಡಿಷನಲ್ ಆಗುತ್ತೆ. ಏನು ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ ಇದಕ್ಕೆ ಮಾರ್ಕೆಟಲ್ಲಿ 4.5, 4.70 ಹೇಳ್ತಾರೆ. ಓಕೆ ನಮ್ಮ ಕರ್ನಾಟಕ ಕಾರ್ಸನ್ಗೆ ವಿಸಿಟ್ ಮಾಡಿ 4,10,000ಗೆ ಮಾಡ್ಕೊಡೋಣ. ಓಕೆ 4,10,000ಕ್ಕೆ. ಅದು ಕೂಡ ZXi. ZXi ಫುಲ್ಲಿ ಟಾಪ್ ಎಂಡ್. ಅದು ಕೂಡ ಪೆಟ್ರೋಲ್ ವೆಹಿಕಲ್ ಬರ್ತಿರೋದು ನೋಡ್ಬೋದು. ಯಾವ ರೀತಿ ನಿಮಗೆ ಫ್ಯಾನ್ಸಿ ನಂಬರ್ ಬೇಕಾದ್ರೆ ಅಡಿಷನಲ್. ಸೊ ಬೇಗ ಮೇಲೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದು ಕೂಡ ಲಿಮಿಟೆಡ್ ಎಡಿಷನ್ ವೆಹಿಕಲ್. ಅದು ನಿಮ್ಗೆ ಒಳ್ಳೆ ಪ್ರೈಸಿಂಗಲ್ಲಿ ಸಿಗ್ತಿದೆ. ಸೊ ಇನ್ನೊಂದು ಲೋ ಮಾಡಲ್ ನೋಡೋ ಶಿಫ್ಟ್ ಒಂದು ವೆಹಿಕಲ್ ಕೂಡ ಇದೆ. ಶಿಫ್ಟ್ ಡಿಸೈರ್ ಹೇಳಿ ಡೀಲ್ಸ್ ಸರ್. ಲೋ ಮಾಡಲ್ ಒಂದು 2.5 ಲಕ್ಷ ಒಳಗಡೆ ಬಜೆಟಲ್ಲಿ ನೋಡ್ತಾ ಅವ್ರಿಗೆ ಓಕೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತೀನಿ. ಓಕೆ ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು 2008 3ನೇ ಓನರ್ ಆಗಿದೆ. ಪೆಟ್ರೋಲ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ 5 ಮ್ಯಾಗ್ ವೀಲ್ಸ್ ಕೂಡ ಹಾಕಿದ್ದಾರೆ. ಓಕೆ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಹಾಂ ನೋಡ್ಬೋದು. ಅದು ಕೂಡ ಶಿಫ್ಟ್ ಡಿಸೈರ್ VX ಅದು. VXi ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ನೋಡ್ಬೋದು. ರೇರ್ ನಿಮಗೆ ಡಿಫಾಗ್ ಗ್ಲಾಸ್ ಯಾವುದೇ ರೀತಿ ಬರ್ತಿಲ್ಲ. ಸೊ ಇದು ಬಂದು ಮಿಡ್ ವೇರಿಯಂಟ್ ಆಗಿರುತ್ತೆ. ಸೊ ಪ್ರೈಸಿಂಗ್ ಏನು ಹೇಳ್ತಿರೋದು ಸರ್? ಇದಕ್ಕೆ ಪ್ರೈಸಿಂಗ್ 2,15,000 ಹೇಳ್ತಾ ಇದ್ವಿ. ಓಕೆ ಎದುರುಗಡೆ ಬಂದ್ರೆ 2,05,000ಗೆ ಮಾಡ್ಕೊಡೋಣ. ಓಕೆ 10,000 ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದೀರಾ. ನೋಡ್ಬೋದು. ಒಂದು 2,15,000 ಹೇಳ್ತಾರೆ. 2,05,000ಗೆ ಕ್ಲೋಸ್ ಆಗುತ್ತೆ. ಅದು ಕೂಡ ಥರ್ಡ್ ಓನರ್ಶಿಪ್ ಅಂದ್ಬಿಟ್ಟು ಈ ಪ್ರೈಸಿಂಗ್ ಕೊಡ್ತಾ ಇರೋದು. ಓಕೆ ಇನ್ನೊಂದು ವರ್ಣ ಫ್ಲೂಡಿಕ್ ಇದೆ ಹೇಳಿ. ಇನ್ನೊಂದು ವರ್ಣ ಫ್ಲೂಡಿಕ್. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2013 ಸಿಂಗಲ್ ಓನರು. ಓಕೆ 2013 ಸಿಂಗಲ್ ಓನರ್. SX ಆಪ್ಷನ್ ಅಲ್ಲಿ. ಇದು ಕೂಡ SX ಆಪ್ಷನಲ್ ಫುಲ್ಲಿ ಟಾಪ್ ಎಂಡ್. ಓಕೆ ನೋಡ್ಬೋದು. ನಿಮಗೆ ಸೊ ನಿಮಗೆ ಶೋರೂಮ್ ಫಿಟೆಡ್ ಮ್ಯಾಗು, ಹಾಗೆ ಸೀಟ್ ಕಂಡೀಷನ್ ಕೂಡ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಸೀಟ್ ಕಂಡೀಷನ್ ಕೂಡ ಬರ್ತಿದೆ. ರೇರ್ ನಿಮಗೆ ಡಿಫಾಗ್ ಗ್ಲಾಸು, ರೇರ್ ಪಾರ್ಕಿಂಗ್ ಸೆನ್ಸರು ಪ್ರತಿಯೊಂದು ಬಂದ್ಬಿಡುತ್ತೆ ಈ ಗಾಡೀಲಿ. ಅದು ಕೂಡ 1.6 XX ಅಲ್ಲ? ಡೀಸೆಲ್ ವೆಹಿಕಲ್. ಓಕೆ ಪ್ರೈಸಿಂಗ್ ಹೇಳ್ತಿರೋದು ಸರ್? ಇದಕ್ಕೆ ಪ್ರೈಸಿಂಗ್ 4,45,000 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ ಆನ್ ಟೇಬಲ್ ಕುತ್ಕೊಂಡ್ರೆ ಒಂದು 4,35,000 ಗಂಟೆ ಕ್ಲೋಸ್ ಮಾಡ್ಕೊಡೋಣ. ಓಕೆ 4,35,000ಕ್ಕೆ ಫೈನಲೈಸ್ ಆಗ್ಬೋದು ಅಂತ ಹೇಳ್ತಾರೆ. ಸ್ಯಾಂಟ್ರಾ ನೋಡೋರಿಗೆ ಕಲರ್ ಆಪ್ಷನ್ ನೋಡ್ತೀವಿ. ಇನ್ನೊಂದು ರೆಡ್ ಕಲರ್ ಇದೆ. ಅದು ಕೂಡ ಚೆರಿ ರೆಡ್ ಅಲ್ಲಿ ಹೇಳಿ ಸರ್ ಡೀಲ್ಸು.
ಸರ್ ಒಂದು ಕಳ್ಳಿಯವ್ರಿಗೆ ಆಸ್ ಇಟ್ ಈಸ್ ಕಂಡೀಷನ್ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ, ಆಸ್ ಇಟ್ ಈಸ್ ಕಂಡೀಷನ್ ಒಂದು 80,000ಗೆ ಮಾಡ್ಕೊಳ್ಳೋಣ ಸರ್. 80,000 ಕಲ್ಸ್ಬಿಟ್ಟು ತಿರ್ಗಾ ತಗೊಂಬಂದು ಕೊಟ್ರೆ ನೀವೇ ತಗೊಂತೀರಾ? ನಾವೇ ತಗೊಳ್ಳೋಣ ನೋಡಿ. 80,000ಕ್ಕೆ ಯಾರು ನೋಡ್ತಾರೆ, ಆಸ್ ಇಟ್ ಈಸ್ ಕಂಡೀಷನ್ ಇರುತ್ತೆ. ಕಲ್ಸ್ಬಿಟ್ಟು ಡೈರೆಕ್ಟಾಗಿ ನೀವೇ ಗಾಡಿ ಕಲಿಬೇಕಂತ ನೋಡ್ತಾರೆ. ಒಂದು 2 ವೀಲರ್ ಡೌನ್ ಪೇಮೆಂಟಲ್ಲಿ ಕಾರ್ ಕೊಡ್ತಾ ಇದ್ದೀರಾ? ಹಾಂ. ಇನ್ನೊಂದು ಶಿಫ್ಟ್ ಡೀಟೇಲ್ಸ್, ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2008 ಸಿಂಗಲ್ ಓನರು. ಓಕೆ, 98,000 ಓಡಿದೆ. 98,000 ರಿವೈನ್ ಆಗಿದೆ. ಪ್ರೈಸಿಂಗ್ ವೈಸಿಗೆ ಹೋದ್ರೆ 270 ಹೇಳ್ತಾ ಇದೀವಿ. ಆನ್ ಟೇಬಲ್ ಕುತ್ಕೊಂಡ್ರೆ ಒಂದು 2,65,000 ತನಕ ಕ್ಲೋಸ್ ಮಾಡ್ಕೊಡೋಣ. ಓಕೆ, 2,65,000ಕ್ಕೆ ಒಂದು ಮಾರುತಿ ಸುಜುಕಿ ಶಿಫ್ಟ್. ಡೀಸೆಲ್ ಪೆಟ್ರೋಲ್? ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಸಿಗ್ತಿದೆ ಯಾರು ನೋಡ್ತಿರೋ ಬಜೆಟಲ್ಲಿ. ಓಕೆ, ಹಾಗೆ ಒಂದು ಪೋಲೋ ಇದೆ ಸರ್. ಹಾಗೆ ನೆಕ್ಸ್ಟ್ ಇರೋದು ವೋಲ್ಸ್ ವ್ಯಾಗನ್ ಪೋಲೋ. ಜರ್ಮನ್ ಇಂಜಿನ್ ಸಿಗುತ್ತೆ ಇದರಲ್ಲಿ ನಿಮಗೆ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2011 ಸಿಂಗಲ್ ಓನರು ಪೆಟ್ರೋಲ್ ವೆಹಿಕಲ್. ಓಕೆ, ಪೆಟ್ರೋಲ್ ವೆಹಿಕಲ್ ಬರ್ತಿರೋದು. ಗಾಡಿ ಕಂಡೀಷನ್ ನೋಡ್ಬೋದು. ಅದು ಕೂಡ 1.6 1.5 1.2 ಇದು. ಓಕೆ, 1.2 ಬರ್ತಿರೋದು. ಸೊ ನೋಡ್ಬೋದು. ಗಾಡಿ ಕಂಡೀಷನ್ ಕೂಡ ಶೋರೂಮ್ ಫಿಟ್ ಮ್ಯಾಗು ಪ್ರತಿಯೊಂದು ಬರ್ತಿದೆ. ಐಲೇನಲ್ಲ ಇದು? ಹಾಂ. ಓಕೆ, ಪ್ರೈಸಿಂಗ್ ಹೇಳ್ತಿರೋದು ಇದಕ್ಕೆ 285 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ, ಆನ್ ಟೇಬಲ್ ಕುತ್ಕೊಂಡ್ರೆ ಫೈನಲ್ 275ಗೆ ಕ್ಲೋಸ್ ಆಗುತ್ತೆ. 285, 2,85,000 ಹೇಳ್ತಾರೆ. ಒಳ್ಳೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂದರೆ 275. 275ಗೆ ಫೈನಲ್ ಕ್ಲೋಸ್ ಆಗುತ್ತೆ. 2,75,000ಗೆ ಫೈನಲೈಸ್ ಆಗೋಗುತ್ತೆ. ಬೇಗ ವಿಸಿಟ್ ಮಾಡಿ. ಹಾಗೆ ಇನ್ನೊಂದು ಟಾಪ್ ಎಂಡ್ ನೋಡೋರ್ಗೆ ಒಂದು ವೆಹಿಕಲ್ ಕೂಡ ಇದೆ. ಮಾಡೆಲ್ ವೆಹಿಕಲ್ ಸರ್. ಮಾಡಲ್ಲ? ಯಾವ ಮಾಡಲ್ ಇದು? 16 ಸಿಂಗಲ್ ಓನರ್ ಹೈಲೈನ್ ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್. ಐಲೈನ್ ಪ್ಲಸ್ ಅಲ್ಲಿ ಏನೇನು ಬರುತ್ತೆ ಎಕ್ಸ್ಟ್ರಾ ಅಡಿಷನಲ್ ಅನ್ನು ನೋಡ್ತಿದ್ರಾ? ಸರ್ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಆಟೋಮೆಟಿಕ್ ವಾರಮ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್. ಟೈಪ್ 2 ಇದು ಸರ್. ಟೈಪ್ 2 ಪೋಲೋ ಇದು. ಓಕೆ, ಟೈಪ್ 2 ಪೋಲೋ ಬರ್ತಿರೋದು. ಓಕೆ, ಸೊ ಮಾಡಲ್ ಇದೆ. ಲೋನ್ ನೋಡೋರ್ಗೆ ಆರಾಮಾಗಿ ಲೋನ್ ಕೂಡ ಆಗೋಗುತ್ತೆ. ಲೋನ್ ಅಂತ ನೋಡಿದ್ರೆ ಒಂದು 10,000-15,000 ತಂದ್ರೆ ಆಗುತ್ತಾ? ಏನು ಸರ್? ಪ್ರೊಫೈಲ್ ಇದ್ರೆ ಚೆನ್ನಾಗಿದ್ರೆ, ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ ಒಂದು 5 ಲಕ್ಷ ಲೋನ್ ಕೂಡ ಮಾಡ್ಬೋದು. ಓಕೆ, ಸೊ ಒಳ್ಳೆ ಪ್ರೊಫೈಲ್ ಇದೆ. 0 ಡೌನ್ ಪೇಮೆಂಟ್ ಕೂಡ ಸಿಗ್ತಿದೆ. ಸೊ ಮಿನಿಮಮ್ ಡೌನ್ ಪೇಮೆಂಟ್ ಅಂದ್ರೆ ಒಂದು 50,000 ಇಂದ 1 ಲಕ್ಷ ಸಾಕು ಸರ್. ಅಷ್ಟು ಓಕೆ, ಸಾಕಿರ್ಬೇಕಂತ ಹೇಳ್ತಾರೆ. ಅದು ನೋಡ್ಬೋದು. ಗಾಡಿ ಕಂಡೀಷನ್ ಕೂಡ ಸಾಕಾಗಿ, ಅದು ಕೂಡ ಗ್ರೇ ಬರ್ತಿರೋದು. ಒಳ್ಳೆ ಪ್ರೈಸಿಂಗ್ ಅಂತ ಹೇಳಿದ್ರೆ ಪ್ರೈಸಿಂಗ್ ಹೇಳ್ತಾರೆ. ಅದೇನು ಹೇಳಿ ಸರ್ ಈ ಗಾಡಿಗೆ ಪ್ರೈಸಿಂಗ್ 560 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ, ಆನ್ ಟೇಬಲ್ ಕುತ್ಕೊಂಡ್ರೆ ನಿಮಗೆ 540ಗೆ ಕ್ಲೋಸ್ ಆಗುತ್ತೆ. ಓಕೆ, 5,40,000ಕ್ಕೆ ಒಂದು ಆರಾಮಾಗಿ 5 ಲಕ್ಷ ಲೋನೇ ಆಗ್ಬಿಡುತ್ತೆ. 40,000 ಇಂದ 50,000 ತಿನ್ಸಕ್ಕೆ ಒಳ್ಳೆ ಪ್ರೊಫೈಲ್ ಇದ್ರೆ ಆರಾಮಾಗಿ ಲೋನ್ ಕೂಡ ಆಗ್ತಿದೆ. ಸೊ ಬೇಗ ವಿಸಿಟ್ ಮಾಡಿ. ಹಾಗೆ ಇನ್ನೊಂದು SX ಕೂಡ ಇದೆ. ಅದು ಸರ್ ಇನ್ನೊಂದು SX ವರ್ಣ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2012 ಸೆಕೆಂಡ್ ಓನರ್. ಇದು ಕೂಡ ಫುಲ್ಲಿ ಟಾಪ್ ಎಂಡ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಡೀಸೆಲ್ ವೆಹಿಕಲ್. ಇದು ಕೂಡ ಓಕೆ, ಇದು ಡೀಸೆಲ್ ವೇರಿಯಂಟ್. ಹಾಂ. ಓಕೆ, ವರ್ಣ ಎಲ್ಲ ಡೀಸೆಲ್ ವೆಹಿಕಲ್ ಇರೋದು. ಹಾಂ, ಡೀಸೆಲ್ ವೆಹಿಕಲ್ ಇರೋದು. ಓಕೆ, ಸೊ ಗಾಡಿ ಕಂಡೀಷನ್ ಕೂಡ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ಸೊ ನಿಮಗೆ ಕಂಪ್ಲೀಟಾಗಿ ಕೊಡ್ಬೇಕಾದ್ರೆ ರಬ್ಬಿಂಗು ಪಾಲಿಶ್ ಮಾಡಿ ವಾಶ್ ಮಾಡಿ ಕೊಡ್ತಿದ್ರು. ಹಾಂ, ಮಾಡಿ. ಓಕೆ, ಪ್ರೈಸಿಂಗ್ ಹೇಳ್ತಿರೋದು ಸರ್ ಇದಕ್ಕೆ ಪ್ರೈಸಿಂಗ್ 4,10,000 ಎಕ್ಸ್ಪೆಕ್ಟೇಷನ್ ಇರೋದು. ಓಕೆ, ಆನ್ ಟೇಬಲ್ ಕುಟ್ಕೊಂಡ್ರೆ 3,90,000 ಕ್ಲೋಸ್ ಮಾಡ್ಕೊಡಿ. 3,90,000ಗೆ ಫೈನಲ್ ಆಗುತ್ತೆ. ನೋಡಿ, ವರ್ಣ ಫ್ರೂಡಿಕ್ ಅದು ಕೂಡ ಕಡಿಮೆ ಬಜೆಟಲ್ಲಿ ಸಿಗ್ತಿದೆ. ಅದು ಕೂಡ ಸೆಕೆಂಡ್ ಓನರು. SX ಆಪ್ಷನಲ್ ಬೇಕಾದ್ರೆ ಆಪ್ಷನಲ್ ಇದೆ. SX ಬೇಕಾದ್ರೆ SX ಸರ್. ಹಂಗೆ ಇನ್ನೊಂದು 2 ಲಕ್ಷ ಒಳಗಡೆ ಬಜೆಟ್ ಅಲ್ಲಿ ನೋಡ್ತಾ ಅವ್ರಿಗೆ ಓಕೆ ಹೋಂಡಾ ಸಿಟಿ ಇದೆ, ಡಾಲ್ಫಿನ್ ಶೇಪ್ದು. ಓಕೆ, ಸೊ ಡಾಲ್ಫಿನ್ ಶೇಪಲ್ಲಿ ಹೋಂಡಾ ಸಿಟಿ. ಹಾಂ. ಈ ಗಾಡಿ ಡೀಟೇಲ್ಸ್ ಅಂದ್ಬಿಟ್ಟು 2006 ಸೆಕೆಂಡ್ ಓನರು ಪೆಟ್ರೋಲ್ ವೇರಿಯಂಟು. ಓಕೆ, ZX. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಪೀಕರ್ಸ್, ಲೆದರ್ ಅಪಲ್ಸರೀಸ್ ಅವೆಲ್ಲ ಹಾಕಿದೆ. ಓಕೆ, ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಸೀಟು ಮತ್ತು ಸಿಸ್ಟಮ್ ಕೂಡ ಹಾಕಿದ್ದಾರೆ ಆಂಡ್ರಾಯ್ಡು. ಸೊ ಯಾರು ನೋಡ್ತಿದ್ರೆ ಹೋಂಡಾ ಸಿಟಿ ZX ಯಾರು ನೋಡ್ತಾರೆ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತಾರೆ. ಏನು ಪ್ರೈಸಿಂಗ್ ಅದು ಸರ್? 1,75,000 ಆಸ್ಕಿಂಗ್ ಇರೋದು. ಆನ್ ಟೇಬಲ್ ಕುತ್ಕೊಂಡ್ರೆ 1,65,000ಗೆ ಕ್ಲೋಸ್ ಆಗುತ್ತೆ. ಓಕೆ, 1,65,000.